ಕಾಂಗ್ರೆಸ್ ಜೆಡಿಎಸ್ ನಡುವೆ ಲೋಕಸಭಾ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಸ್ ಮುಂದುವರೆದಿದೆ. 3:1 ಅನುಪಾತದಲ್ಲಿನೇ ಹಂಚಿಕೆ ಆಗಬೇಕು ಅಂತ ಹೇಳಿ ಇಲ್ಲಿ 2:1 ಅನುಪಾತದಲ್ಲಿ ಹಂಚಿಕೆ ಆಗಬೇಕು ಅಂತ ಹೇಳಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಪಟ್ಟು ಹಿಡಿದಿದ್ದಾರೆ. ಆದರೆ 6ರಿಂದ 7 ಸೀಟುಗಳನ್ನು ಮಾತ್ರ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಜೆಡಿಎಸ್ನ 12 ಸೀಟುಗಳ ಡಿಮ್ಯಾಂಡ್ಗೆ ಕೈ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವೇಗೌಡ, ಎಚ್ಡಿಕೆ, ರೇವಣ್ಣ ಬೇಡಿಕೆ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನು ಕೂಡ ಕೊಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ ಕೈ ನಾಯಕರು. ಸೀಟು ಹಂಚಿಕೆಗೆ ಚರ್ಚೆಗೆ ಮುನ್ನವೇ ಭರ್ಜರಿ ಬೇಡಿಕೆ ಇಡ್ತಿದ್ದಾರೆ ಜೆಡಿಎಸ್ ನಾಯಕರು. 2:1 ಅನುಪಾತದಲ್ಲಿ ಹಂಚಿಕೆ ಆಗಬೇಕು ಅಂತ. ಇದಕ್ಕೆ ಕಾಂಗ್ರೆಸ್ ಒಳಗಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೂರಿನ ರೂಪದ ರಿಪೋರ್ಟ್ ಅನ್ನ ಮೇಲ್ ಮೂಲಕ ರಾಹುಲ್ ಗಾಂಧಿಗೆ ರಾಜ್ಯ ನಾಯಕರು ರವಾನೆ ಮಾಡಿದ್ದಾರೆ ಅಂತ. 12 ಸೀಟುಗಳನ್ನೇನಾದರೂ ಕೂಡ ಅವ್ರು ಕೇಳಿದ್ರು ಅಂತ ಕೊಟ್ಟು ಬಿಟ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಚೊಂಬೆಗತಿ, ಉಳಿಗಾಲ ಇರೋದಿಲ್ಲ. ಹಾಗಾಗಿ ಬರೀ 6ರಿಂದ 7 ಸೀಟ್ ಕೊಟ್ಟರೆ ಮ್ಯಾಕ್ಸಿಮಮ್ ಅಷ್ಟೇ ಸಾಕು ಅಂತ ರಾಜ್ಯ ನಾಯಕರು ಹೇಳಿದ್ದಾರೆ ಅನ್ನುವಂತಹ ವಿಚಾರ, ಕೇಂದ್ರೀಯ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂಥ ವಿಚಾರ. ಮೋದಿ ಮನೆ ಬಾಗಿಲಿಗೆ ಮೋದಿ ಬಂದು ನಿಲ್ತಾರೆ ಅನ್ನುವಂಥ ಜೆಡಿಎಸ್ ಹೇಳಿಕೆಗೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರು. ಜೆಡಿಎಸ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕೈ ನಾಯಕರು. ಅವರು ನಮ್ಮೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಬಾಗಿಲು ಬಡಿತಾ ಇದ್ದಾರೆ. ಹೀಗಾಗಿ ಈಗಲೇ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ರಾಜ್ಯದ ನಾಯಕರುಗಳು. ದೇವೇಗೌಡರು ಆಲ್ರೆಡಿ ಹೇಳ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲದರಲ್ಲೂ 2:1 ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ 3/1 ಭಾಗ ನಮಗೆ ಸಿಗಬೇಕು ಇದರಲ್ಲೂ ಕೂಡ, ಸೀಟ್ ಹಂಚಿಕೆಯಲ್ಲೂ ಕೂಡ ಅನ್ನುವಂಥ ಮಾತನ್ನು ದೇವೇಗೌಡರು ಹೇಳಿದರು. ಇದಕ್ಕೆ ಕಾಂಗ್ರೆಸ್ ಒಳಗಡೆಯಿಂದ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, 6ರಿಂದ 7 ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿಗೆ ಸೀಟ್ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಒಂದು ಕಡೆ ಜೆಡಿಎಸ್ ವರಿಷ್ಠರು ಹೇಳ್ತಾ ಇದ್ರು, ಎಲ್ಲದರಲ್ಲೂ ಕೂಡ 2:1 ಪಾಲಿಸಿ ಇರಬೇಕಾದ್ರೆ ಸೀಟ್ ಹಂಚಿಕೆಯಲ್ಲಿ ಯಾಕಿಲ್ಲ, ನಮಗೂ ಕೂಡ 3/1 ಪಾಲು ಕೊಡಿ, ಸೀಟಲ್ಲಿ 10ರಿಂದ 11, 12 ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಒಳಗಿಂದ ಆಲ್ರೆಡಿ ಇದಕ್ಕೆ ಬಹಳ ಆಕ್ರೋಶ ಭುಗಿಲೇಳ್ತಾ ಇರೋ ತರ ಕಾಣಿಸ್ತಾ ಇದೆ. ಇಲ್ಲಿ ವರದಿ ಬೇರೆ ರವಾನೆ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರಸನ್ನ. ಹೌದು ಅಮರ್ ಪ್ರಸಾದ್, ಜೆಡಿಎಸ್ ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಯೋದಕ್ಕೆ ಹೊರಟಿರುವಂತದ್ದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗಾಗಲೇ ಸೀಟು ಹಂಚಿಕೆ ಎಷ್ಟು ಆಗ್ಬೇಕು ಮತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನೋ ಬಗ್ಗೆ ಇನ್ನೂ ಚರ್ಚೆ ಶುರುವಾಗಿಲ್ಲ. ಅದಾಗ್ಲೇನೆ ಜೆಡಿಎಸ್ ನಾಯಕರು 12 ಸೀಟು ಬೇಕೇ ಬೇಕು ಅನ್ನುವಂತ ಒಂದು ಪಕ್ಕಾ ಒಂದು ಹಿಡಿತವನ್ನ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಸದ್ಯ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈ ವಿಚಾರವನ್ನ ತಂದಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರು 12 ಸೀಟ್ಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಸದ್ಯ ಈ ಪರಿಸ್ಥಿತಿಯಲ್ಲಿ 12 ಸೀಟ್ಗಳನ್ನ ಕೊಟ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇರೋದಿಲ್ಲ ಮತ್ತು ಮುಂದಿನ ಲೋಕಸಭೆಯ ಫಲಿತಾಂಶ ಬಂದ ನಂತರವೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿರಬಹುದು. ಹೀಗಾಗಿ 12 ಸೀಟ್ಗಳನ್ನ ಕೊಡೋ ಬದಲು ಕೇವಲ 6ರಿಂದ 7 ಸೀಟ್ಗೆ ಮಾತ್ರ ಜೆಡಿಎಸ್ ಅನ್ನ ಸೀಮಿತಗೊಳಿಸಬೇಕು. ಇಲ್ಲದೆ ಹೋದ್ರೆ ಪಕ್ಷಕ್ಕೂ ಕೂಡ ಸಾಕಷ್ಟು ಕುಂದುಂಟಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇಮೇಲ್ ಮೂಲಕ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಮತ್ತು ಎಚ್.ಡಿ. ರೇವಣ್ಣ ಇರಬಹುದು, ಮಾಜಿ ಪ್ರಧಾನಿ ದೇವೇಗೌಡ ಇರಬಹುದು, ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇರಬಹುದು, ಮೂವರ ಹೇಳಿಕೆಗಳನ್ನು ಕೂಡ ಸಂಪೂರ್ಣವಾದಂತಹ ವಿವರಗಳನ್ನ ಬಿಚ್ಚಿಟ್ಟು ಇಮೇಲ್ ಮೂಲಕ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಸದ್ಯ ಇಷ್ಟು ಸೀಟುಗಳನ್ನ ನಾವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮೋದಿ ತಮ್ಮ ಮನೆ ಬಾಗಿಲಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನ ಜೆಡಿಎಸ್ ನಾಯಕರು ಕೊಡ್ತಾ ಇರುವಂತದ್ದು ಕೂಡ ಸರಿಯಲ್ಲ. ನಮ್ಮ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿಯ ಬಾಗಿಲನ್ನು ಕೂಡ ಜೆಡಿಎಸ್ ನಾಯಕರು ತಡ್ತಾ ಇದ್ದಾರೆ. ಹೀಗಾಗಿ ಸೀಟು ಹಂಚಿಕೆ ಎಷ್ಟಾಗಬೇಕು ಮತ್ತು ಎಷ್ಟು ಶೇಕಡಾವಾರು ಸೀಟು ಹಂಚಿಕೆ ಆಗ್ಬೇಕು ಅನ್ನೋ ಬಗ್ಗೆ ಕೂಲಂಕುಷವಾಗಿ ತಕ್ಷಣವೇ ಚರ್ಚೆ ಆದ್ರೆ ಒಳ್ಳೇದು. ಇಲ್ಲದೆ ಹೋದ್ರೆ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ ಅನ್ನುವಂತ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಮತ್ತು ಸೀಟುಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈಗಾಗಲೇ ಶಿವಮೊಗ್ಗ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ತ್ಯಾಗವನ್ನ ಮಾಡಿದೆ. ಹೀಗಾಗಿ ತಕ್ಷಣವೇ 12 ಸೀಟುಗಳನ್ನ ನಿಖರವಾಗಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾಹಿತಿಯನ್ನ ರಾಹುಲ್ ಗಾಂಧಿಯ ಮೂಲಕವೇ ರವಾನೆ ಮಾಡೋದು ಸೂಕ್ತ. ಮತ್ತು 6ರಿಂದ 7 ಸೀಟುಗಳನ್ನ ಮಾತ್ರ ಜೆಡಿಎಸ್ಗೆ ಕೊಟ್ರೆ ಪಕ್ಷಕ್ಕೆ ಉಳಿಗಾಲ, ಇಲ್ಲದೆ ಹೋದ್ರೆ ಉಳಿಗಾಲ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಇದೀಗ ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ರವಾನೆ ಮಾಡಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.